ಮೊದಲ ರೌಂಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡ್ತಾರೆ. ಪಟ್ಟಣಗೆರೆ ಶೆಡ್ಡಲ್ಲಿ ಅವತ್ತೇನು ನಡೀತು ಅಂತ ಹೇಳ್ತೀವಿ. ಬಳಿಕ ಇತರೆ ಆರೋಪಿಗಳು ಲಾಠಿ ಮರದ ರಿಪೀಸ್ನಿಂದ ಹಲ್ಲೆ ಮಾಡ್ತಾರೆ. ಲಾರಿಗಳ ನಡುವೆ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ, ಆ ಫೋಟೋ ನೋಡಿದ್ರಲ್ಲ ಅದು. ಬಳಿಕ ಶೆಡ್ಗೆ ಎಳೆ ತಂದು ಥಳಿಸೋದಕ್ಕೆ ಶುರು ಮಾಡ್ತಾರೆ ಡಿ ಗ್ಯಾಂಗ್. ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ನಿಂತಿದ್ದ ಲಾರಿಗಳಿಗೆ ತಲೆಯನ್ನು ಗುದ್ದಿಸಿ ಹೊಡಿತಾರೆ. ಇದು ಅಲ್ಲಿ ನಡೆದಿದ್ದು. ಬೆಚ್ಚಿ ಬೀಳಿಸುತ್ತೆ ಡಿ ಗ್ಯಾಂಗ್ನ ಮೃಗೀಯ ವರ್ತನೆ. ಅಲ್ಲಿ ಕೆಳಗಡೆ ಬಿದ್ದಿದ್ದ ರೇಣುಕಾಸ್ವಾಮಿಯನ್ನು ಎತ್ತೆತ್ತಿ ಮತ್ತೊಂದು ಕಡೆಗೆ ಎಸೆದ್ರಂತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಎಸೆದ್ರು. ಆ ವೇಳೆ ಶೆಡ್ನಲ್ಲೇ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ರು. ಹಲ್ಲೆ ನಡೆಸೋದನ್ನು ಕಣ್ಣಾರೆ ಕಂಡಿದ್ರು ಶೆಡ್ನ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್. ತೀವ್ರ ಅಸ್ವಸ್ಥನಾಗಿ ಒದ್ದಾಡ್ತಾ ಇದ್ದ ರೇಣುಕಾಸ್ವಾಮಿ. ಶೆಡ್ನಿಂದ ದರ್ಶನ್ ಹೋದ ಮೇಲೆ ರೇಣುಕಾಸ್ವಾಮಿ ಪ್ರಜ್ಞೆ ಕಳ್ಕೊಂಡ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರೋ ಮಾಹಿತಿ. ಅವತ್ತೊಂದು ದಿನ ಏನು ನಡೀತು ಇದನ್ನು ಕಂಪ್ಲೀಟಾಗಿ ಪೊಲೀಸರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಅವತ್ತಿನ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಾಗಿಂದ ಆತ ಸಾಯೋ ತನಕ ನಡೆದ ಚಿತ್ರಣ ಏನು? ಅರವಿಂದ್, ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದಂಥ ವೇಳೆಯಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಬರೋಕ್ಕೆ ಮುಂಚೆನೇ ಇತರೆ ಆರೋಪಿಗಳೇನಿದ್ರು ಆತನ ರೇಣುಕಾಸ್ವಾಮಿಯನ್ನು ಹಿಗ್ಗಾಮುಗ್ಗ ಥಳಿಸುವಂಥದ್ದು, ಆತನ ಬಟ್ಟೆ ಬಿಚ್ಚಿ ಈ ಫೋಟೋಗಳೇನು ರಿವೀಲ್ ಆಗ್ತಾಯಿದೆ, ಈ ಫೋಟೋಗಳು ತೆಗೆದ ನಂತರದಲ್ಲಿ ನಟ ದರ್ಶನ್ಗೆ ವಿಚಾರ ಮೂಡಿಸ್ತಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ ಬಂದಂಥ ವೇಳೆಯಲ್ಲಿ ಮೊದಲಿಗೆ ಪವಿತ್ರ ಗೌಡವನ್ನೇ ಆತನ ರೇಣುಕಾಸ್ವಾಮಿಯನ್ನೇ ಚಪ್ಪಲಿಯಿಂದ ಹಲ್ಲೆ ಮಾಡುವಂಥದ್ದು. ಆ ನಂತರದಲ್ಲಿ ದರ್ಶನ್ ಹಲ್ಲೆ ಮಾಡೋದಕ್ಕೆ ಶುರು ಮಾಡುವಂಥದ್ದು. ದರ್ಶನ್ ಏನು ಬೆಲ್ಟ್ನಿಂದ ಹಲ್ಲೆ ಮಾಡ್ತಾರೆ, ಎದೆಗೆ ಒದೆಯುತ್ತಾರೆ. ನಂತರದಲ್ಲಿ ಆತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಸುಮಾರು ಅರ್ಧ ಗಂಟೆಗಳಾದ ನಂತರದಲ್ಲಿ ಅವರಿಬ್ಬರು ದರ್ಶನ್ ಮತ್ತು ಪವಿತ್ರ ಗೌಡ ಯಾವಾಗ ಅಲ್ಲೇ ಶೆಡ್ಡಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಇತರೆ ಆರೋಪಿಗಳು ಎರಡನೇ ರೌಂಡ್ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡುವಂಥದ್ದು. ಆ ಸಂದರ್ಭದಲ್ಲೇ ಇತರೆ ಆರೋಪಿಗಳ ಲಾಠಿ ಆಗ್ಬೋದು, ಮರದ ಪೀಸ್ ಆಗಿರ್ಬೋದು, ಅವುಗಳನ್ನು ತೆಗೆದುಕೊಂಡ್ಬಂದು ಹಿಗ್ಗಾಮುಗ್ಗ ಥಳಿಸುವಂಥದ್ದು. ಯಾವಾಗ ಆತ ತೀವ್ರವಾಗಿ ಅಸ್ವಸ್ಥನಾಗಿ ಪ್ರಜ್ಞೆ ಕಳ್ಕೊತಾನೆ, ಪ್ರಜ್ಞೆ ಕಳ್ಕೊಳ್ಳೋ ತನಕ ಕೂಡ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲೇ ಇದ್ರು. ಅವರ ಸಮ್ಮುಖದಲ್ಲೇ ಇವೆಲ್ಲ ನಡೀತಾ ಇತ್ತು. ಯಾವಾಗ ಆತ ತೀರಾ ಅಸ್ವಸ್ಥನಾಗ್ತಾನೆ ಆ ಸಂದರ್ಭದಲ್ಲಿ ಆತನಿಗೆ ಬಿರಿಯಾನಿ ಕೊಟ್ಟು ಕಳಿಸಿ ಅನ್ನೋ ಮಾತನ್ನು ಹೇಳಿಬಿಟ್ಟು ನಟ ದರ್ಶನ್ ಮತ್ತೆ ಪಬ್ಗೆ ಹೋಗ್ತಾರೆ. ಪಬ್ಗೆ ಹೋದ ನಂತರದಲ್ಲಿ ಈತ ಯಾವಾಗ ತೀವ್ರ ಅಸ್ವಸ್ಥನಾಗಿ ಪ್ರಜ್ಞೆ ಕಳ್ಕೊಂಡಿರ್ತಾನೆ ಆಗ ಆರೋಪಿಗಳು ಅನ್ಕೋತಾರೆ ಈತ ಬೇಕು ಅಂತ ನಾಟಕ ಆಡ್ತಾ ಇದ್ದಾನೆ ಅಂತ. ಆಗ ಸಂದರ್ಭದಲ್ಲಿ ಆ ಧನರಾಜ್ಗೆ ಹೇಳಿ ಎಲೆಕ್ಟ್ರಿಕ್ ಮೆಗ್ಗಾರ್ ತರಿಸಿ ಆತನನ್ನು ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡುವಂಥದ್ದು. ಆದರೆ ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿರೋ ವಿಚಾರ ಆ ನಂತರದಲ್ಲಿ ಗೊತ್ತಾಗುತ್ತೆ. ಸಾವನ್ನಪ್ಪಿರೋ ವಿಚಾರ ತಿಳಿದ ನಂತರದಲ್ಲಿ ಆ ಪವನ್ ಏನಿರ್ತಾರೆ, ಪವನ್ ಹೋಗಿ ಪಬ್ಗೆ ಹೋಗಿದ್ದಂಥ ನಟ ದರ್ಶನ್ಗೆ ವಿಚಾರವನ್ನು ಮುಟ್ಟಿಸುವಂಥದ್ದು. ಮುಟ್ಟಿಸಿದ ನಂತರದಲ್ಲಿ ಮತ್ತೆ ವಾಪಸ್ ಬಂದು ಇವರೆಲ್ಲ ಮತ್ತೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ಆತ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗಿರುವಂಥದ್ದು. ಪವಿತ್ರ ಗೌಡ ದರ್ಶನ್ ಅಲ್ಲಿ ಏನು ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ಇದ್ದರು. ಆ ಸಂದರ್ಭದಲ್ಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಆದರೆ ದರ್ಶನ್ಗೆ ಈ ವಿಚಾರ ಆ ಕ್ಷಣಕ್ಕೆ ಗೊತ್ತಾಗಿರೋದಿಲ್ಲ. ಯಾವಾಗ ವಾಪಸ್ ಬಂದು ಚೆಕ್ ಮಾಡ್ತಾರೆ, ಪವನ್ ಹೇಳ್ತಾರೆ, ಆಗಲೇ ಗೊತ್ತಾಗುವಂಥದ್ದು. ಆ ಗೊತ್ತಾದ ನಂತರದಲ್ಲಿ ಆತನನ್ನು ಆ ಶವವನ್ನು ಯಾವ ರೀತಿ ಬಿಸಾಡಬೇಕು, ಪ್ರಕರಣದಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೇ ಅದೇ ಶೆಡ್ನಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ಲ್ಯಾನ್ ಮಾಡಿ ನಂತರದಲ್ಲಿ ಆ ಪ್ರದೋಷಿ ವಿನಯ್ಗೆ ಈ ಸಂಪೂರ್ಣ ಈ ಕೊಲೆಯ ಜವಾಬ್ದಾರಿ ಅಂದರೆ ತಪ್ಪಿಸ್ಕೊಳ್ಳುವಂಥ ಪ್ಲ್ಯಾನಿಂಗ್ ಏನಿತ್ತು ಅದೆಲ್ಲ ಜವಾಬ್ದಾರಿ ನೀಡಿ ನಟ ದರ್ಶನ್ ತನ್ನ ಮನೆಗೆ ಹೋಗುವಂಥದ್ದು. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದೆಲ್ಲವನ್ನು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಸ್ಫೋಟಕ ಮಾಹಿತಿಗಳಿವೆಲ್ಲೂ ಇದಕ್ಕೆಲ್ಲ ಪೂರಕ ಸಾಕ್ಷ್ಯಗಳು ಮತ್ತೊಂದು ಮಗದೊಂದು ಎಲ್ಲ ಕಲೆ ಹಾಕಿದ್ದಾರೆ. ಮತ್ತು ಎಲ್ಲ ಆರೋಪಿಗಳ ಸ್ಟೇಟ್ಮೆಂಟನ್ನು ಪಡ್ಕೊಂಡಿರ್ತಾರಲ್ಲ, ಆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳೇ ಬಾಯಿ ಬಿಟ್ಟಿರ್ತಕ್ಕಂಥ ಸತ್ಯ ಇದೆಲ್ಲ.